ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವೆ, ವಿಚಾರ ಮಾಡು ಕರ್ಣ. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ, ನನ್ನ ನುಡಿಯ ಸಂತೋಷ ಪರಮಾತ್ಮ, ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಬಲ್ಲಿದ? ತಿಳಿಸಬಲ್ಲ ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಹೌದೇ ಪರಮಾತ್ಮ, ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಮದೇ ಪರಮಾತ್ಮ, ಈ ಪ್ರಪಂಚವೇ ನನ್ನ ಸೂತ ನೀಚ ಹೀನ ಕುಲದವನೆಂದು ಯಾಳಿಸುತ್ತಿರುವರಲ್ಲ. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಪಾಂಡವರನ್ನು ಸೇರಿಸುತ್ತಲೀ ಕರ್ಣ, ಪಾಂಡವರನ್ನು ಸೇರಿಸುತ್ತಲೀ ಬಾಳುವಿ ಬಾರಲಿ ಕ್ಷೇಮದಿ. ಬಾಳುವಿ ಬಾರಲಿ ಕ್ಷೇಮದಿ. ಬಾಳುವಿ ಬಾರ ನೀನು ಹಾಗಲ್ಲ ಪರಮಾತ್ಮ, ನನ್ನ ನುಡಿಯ ಸಂತೋಷ ಮಾತೆ ಕುಂತಿಯ ಕುವರ. ಮಾತೆಯ ಕುವರ ವೀರವರ ರವಿಕುವರ ರವಿಕುವರ ವೀರವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ಅಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡುಪುತ್ರರೇ ನಿನ್ನ ಸಹೋದರಬೇಕು ಕರ್ಣ. ಹೇ ಪರಮಾತ್ಮ, ಪಾಂಡವರು ನನ್ನ ಸಹೋದರರು ಹೇಳುತ್ತಿರುವೆಯಲ್ಲ. ಓಹೋ, ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವ ಪಕ್ಷಪಾತಿ. ಅವರ ತಲೆ ಕಾಯಲು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ರಾಜಾದಿ ರಾಜನಿಸಿ
ರತ್ನ ಸಿಂಹಾಸನನ್ನೇರಿ ರಾಜ್ಯ ಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತೆಯಲ್ಲ ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನಾಪನೆಯಲ್ಲಿ ನೊಂದೆ. ಪರಮಾತ್ಮ, ಇಂದು ವದನಾಪನೆಯಲ್ಲಿ ನೊಂದೆ ಕಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯ ದೇವಾ ಸೋದನೆಗೆ ವಿಧಿ ಶಾಪ ಪಾಪಿಯಾದ ಫಲಿತಾಪ ನೀಡದೆ ದೇವಾ ಸೋದನೆಗೆ ವಿಧಿ ಶಾಪ. ಜನ್ಮರಹಸ್ಯದ ಅಂತರವರಿತು ಜನ್ಮದಾತೆಯ ಹೃದಯವರಿತು. ಕೃಷ್ಣ ಕೃಷ್ಣ ಜನ್ಮರಹಸ್ಯದ ಅಂತರವರಿತು ಜನ್ಮದಾತೆಯ ಹೃದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ದೇವಾ ಸೋದನೆಗೆ ವಿಧಿ ಶಾಪ ಪಾಪಿಯಾದ ಪರಿತಾಪ ನೀಡದೆ ದೇವಾ ಸೋದನೆಗೆ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಒಂದು ಕಡೆ ಆಶ್ರಯ ನೀಡಿ ಗೌರವಿಸಿದ ಕೌರವ ಪ್ರಭು, ಮತ್ತೊಂದು ಕಡೆ ಪಾಸವನ್ನು ಕೊರಳಿಗಿಸುತ್ತಿರುವ ಪಾಂಡವರು. ಈ ಹೀರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ದಿಕ್ಕೆ ತೋಚದಂತಾಗಿರುವುದು ಪರಮಾತ್ಮ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಕರ್ಣದಲ್ಲಿ ಜನಿಸಿದೆ. ಲೋಕದ ಅಪವಾದಕ್ಕೆ ಎದುರಿದ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಾಕಿದರು. ನೀನೀಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕಿಡಿವಿ ಅವರಿಂದಲೂ ಸಮಂತರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವೇರಿ ರಾಜ್ಯ ಭಾರ ಮಾಡುವಂತೆ ನನ್ನ ಸಂಗಡ ಬಾಕರಣ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೆಂದು ಹೇಳುತ್ತಿರುವೆಯಲ್ಲ, ಭೀಮಾರ್ಜುನರು ನನ್ನನ್ನು ಕಂಡಾಗಲ್ಲ ಸೂತ ನೀಚ ಹೀನ ಕುಲದವನೆಂದು ಆಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಕರ್ಣ, ಪರಮಾತ್ಮ, ಆ ನಿನ್ನ ತಾಯಿಗಾಗಲಿ ಆ ನಿನ್ನ ಸಹೋದರಿಗಾಗಲಿ ನೀನ್ಯಾರೆಂಬ ವಿಚಾರವು ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ
ಪರಮಾತ್ಮ, ಹಾ ಕರ್ಣನ ಯಾರು? ಆತನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದಿಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಅವಳ ಮನಸ್ಸನ್ನು ನೋಯಿಸಬೇಡ. ಎತ್ತ ಕರುಳು, ಸಂತೋಷಪಡಿಸಿ ಕರುಣ. ಕರುಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ಕರ್ಣ. ಹಾಗೆ ಆಗಲಿ, ಹೋಗಿ ಬಾ ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ. ಪಾಂಡುರಾಜ ಮಾದರಿ ದೇವಿಯರು ನನ್ನ ಜನಕೀಯ ಜನಕರು. ಪರಶಿವನೊಡನೆ ಹೋರಾಡಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಭಯವನ್ನೇ ಹೊಂದದ ನನ್ನ ಪರಮವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿಯ ಕಣ್ಣುಗಳಿಂದ ಹೇಗೆ ತಾನಿಲ್ಲ? ಅಯ್ಯೋ ಪಾಪಿಕರ್ಣ, ಶೂತನಿಂದ ಹಾರುತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಪಾಪಿ ಕರ್ಣ, ಪಾಂಡು ಕುಮಾರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ತಿಳಿಸುತ್ತಿರುವೆಯ? ಕೊಲ್ಲಲೇ ಪಾಂಡು ಕುಮಾರರನ್ನು ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರನ್ನು ನಾ ಕೊಲ್ಲಲೇ. ದುರದೃಷ್ಟ ಸುಖ ಸಂಪತ್ತಿ ಪ್ರಾರ್ಥನಾ ಘೋರ ಸರಕೆನ, ಪಾಕ್ಷಣ ಘೋರ ಸರಕೆನ ಸುತ್ತಾಗಲೇ ನಾ ಸಾಯಲೇ.
ಉತ್ತರ ಪ್ರಾಣೇಶ್ವರ, ಆರ್ಯಪುತ್ರ, ಇದು ಹೆಸರು. ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಜೆಯಂತ ಗಾಂಧೀರ್ಯ ಎಂತ ಸೌಂದರ್ಯ ಸೌಂದರ್ಯ ನುಡಿಯಂತ ಚಾತುರ್ಯ ನಜೆಯಂತ ಗಾಂಧೀರ್ಯ ಸೌಂದರ್ಯ ನುಡಿಯಂತ ಚಾತುರ್ಯ ನಜೆಯಂತ ಗಾಂಧೀರ್ಯ ಎಂತ ಸೌಂದರ್ಯ ನವರತಿಯಾಗಿ ಸತಿಯಾದೆ ಅತಿ ಮಗುವಾಗಿ ಅನುರಾಗದ ನವರತಿಯಾಗಿ ಸತಿಯಾದೆ ಅತಿ ಮಗುವಾಗಿ ಪಾಲಿ ಜಗದಾಗೆ ಪ್ರೇಯತಿನಿ ನಾಗಿ ನನ್ನೆ ಬಾಯಿಗೆ ಬೆಳಗಾದೆ ಬಾಯಿಗೆ ಬೆಳಗಾದೆ ಎಂತ ಸೌಂದರ್ಯ ನುಡಿಯಂತ ಕಾರುಣ್ಯ ನಗೆಯಂತ ಗಾಂಧೀರ್ಯ ಎಂತ ಸೌಂದರ್ಯ
ಕರೆದರೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅನುಚದ ಸರಸವ ಹಾಡುವ ನಾವು ಬಾರೆ ಪ್ರೇಯಸಿ ಪ್ರೇಮದಿ ಕರೆದರೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅನುಚದಿ ಸರಸವ ಹಾಡುವ ನಾವು ಬಾರೆ ಪ್ರೇಯಸಿ ಬಾರೆ ಪ್ರೇಯಸಿ ದೂರ ಇನ್ನೇಕೆ ಸನಿಹಕ್ಕೆ ಬಾ ನನ್ನಾಗೆ ದೂರ ಇನ್ನೇಕೆ ಸನಿಹಕ್ಕೆ ಬಾ ನನ್ನಾಗೆ ಬಾರೆ ಭಾಗ್ಯವತಿ ಬಾಳ ತಂಗಾಂಡಿ ಬಾರೆ ಭಾಗ್ಯವತಿ ಬಾಳ ತಂಗಾಂಡಿ ಪ್ರೇಮದಿ ಕರೆದರೆ ನಲಿಯುತ್ತ ನಗುತ್ತ ಬಾರೆ ಪ್ರೇಯಸಿ ಅನುಚದಿ ಸರಸವ ಹಾಡುವ ನಾವು ಬಾರೆ ಪ್ರೇಯಸಿ ಬಾರೆ ಪ್ರೇಯಸಿ ಪ್ರೇಮದಿ ಕರೆಯುವೆ ಸನಿಹಕ್ಕೆ ಬಾರೆ ಬಾರೋ ಪ್ರಿಯತಮ ಅಂದದ ಒಲುಮೆಯ ಚಂದವ ತೋರು ಬಾರೋ ಪ್ರಿಯತಮ ಅಂದದ ಒಲುಮೆಯ ಚಂದವ ತೋರು ಬಾರೋ ಬಲಿಗೆ ಬಾಬಲಿಗೆ ಮನಸೋತೆನು
ಉತ್ತರ. ನನ್ನಲ್ಲಿ ಕೋಪವೇ ಸ್ವಾಮಿ? ಅಯ್ಯೋ, ನಿನ್ನ ಮೇಲೆ ಕೋಪ ಮಾಡ್ಕೊಳಕತ್ತದ ಉತ್ತರ. ನಾನು ಹಾಗಾದ್ರೆ ನನ್ನ ಸಂತೋಷದಿಂದ ಕಾಲವನ್ನು ಕಳೆಯುವಿರಾ? ಉತ್ತರ, ನಿನ್ನ ಸಂತೋಷದಿಂದ ಕಾಲವನ್ನು ಕಳೆಯುತ್ತೇವೆ ಉತ್ತರ. ಓ ನಲ್ಲನೆ ಸವಿ ಮಾತಂದ ರುಚಿಯ ಉತ್ತರ, ಈ ನಿನ್ನ ಸಮುಮಧುರವಾದ ಮಾತುಗಳನ್ನು ಕೇಳಬೇಕೆಂದು ನನ್ನ ಹೃದಯವು ಕೆಪ್ಪಿರುವುದು. ಆ ಮಾತುಗಳು ನಿನ್ನ ಮೃದುವಾಗಿರೋ ತುಟಿಗಳಿಂದ ಬರ್ತಾ ಇದ್ದರೆ ನನಗೆ ಎಷ್ಟು ಆಸೆ ಗೊತ್ತೇ ಉತ್ತರ. ಪ್ರಿಯ, ನಿಮ್ಮ ಆಸೆಯೇ ನನ್ನ ಆಸೆಯಲ್ಲವೇ? ಅದೇನೆಂಬುದನ್ನು ಹೇಳುವರಾಗಿ. ಉತ್ತರ, ಜೊತೆ ಸೇರಿ ನಾವಾಡುವ ಬೀಗಾಲ ನವಗುಣವಂತೆ ನಯನ ಮನೋಹರ ನವಗುಣವಂತೆ ಅನಂತ ಸುಂದರ ವಿನೋದನಾಯಕಿ ಅನಂತ ಸುಂದರ ವಿನೋದನಾಯ ನಾವಾಡುವ ಬೀಗಾಲ ಮನದಿನಿಯಲ್ಲೇ
ಉತ್ತರ ನೀನು ದಯಾನಿದೆ ವಾಸುದೇವ. ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರಿರುವರು. ಆತ್ಮೀಯ ಸ್ವಜನರಿಂದ ತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತ್ಯದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದನು. ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ. ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಏಕೆ ಚಿತ್ತಾಮಕ್ಕಳಾಗಿರುವಳಲ್ಲ, ಏಕೆ ಏನಾಯಿತು? ನಿಷ್ಠಳವಾಗಿ ಏಕೆ ಹೇಳುತ್ತಿರುವೆ ಪಾಂಚಾಲಿ? ನಾನು ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ಅಪಮಾನ ಮಾಡಿದರೆ, ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನವಸ್ತ್ರಗಳಿಗಾಗಿ ಪರರನ್ನೇ ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಶ್ರೀಯರ ಪರಾಜನದಿಯು ನಮ್ಮ ಸಮಾಜದ ನೇಮ. ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ ದೇವಿ, ಋಷಿಗಳ ಆಜ್ಞೆ. ಹೌದು ಹೌದು, ಪತ್ನಿಯನ್ನು ದ್ಯೂತ್ಯದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಡಿ ಪತಿಗಳನ್ನು. ಪಾಂಚಾಲಿ ಏಕೆ ರೋ ದೀಪೆ ಏಕೆ ರೋ ದೀಪೆ ತೋರಣಿ ಬಣಿಯೇ ಏಕೆ ರೋ ದೀಪೆ ಅಣ್ಣನ ಒಂದು ದಿನದ ವಿವೇಕತನದಿಂದ ಈ ನಿಂದನು ನಮ್ಮನ್ನು ಸದಾ ಎಂದಿಗೂ ತಪ್ಪಿದಲ್ಲ ಪಾಂಚಾಲಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ
ಎಷ್ಟೋ ವಿಧವಾಗಿ ಬೇಡಿಕೊಳ್ಳಿಲ್ಲವೇ ಪ್ರಿಯೋತ್ತಮೆ? ಹಾಗಿದ್ದು ಹೋಗಿ ಹೋಗಿತ್ತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನು ಹೇಗೀಗಾಗಿರೋ ಪಾಂಚಾಲಿ ನನ್ನೊಡನೆ ತಿಳಿಸಬಾರದೆ ದೇವಿ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆಯ ಹೊರತು. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ದೇವಾಲಯಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ನಸುನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಇಷ್ಟರಲ್ಲೇ ಸಂಧಿಯಾಗಬಹುದು, ಆಗಲಾದರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಷ್ಟೇ ಎಂದು ಕೇಳಿ ಕೇಕೆ ಹಾಕಿ ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಆಗಾದರನ ಸಂದೇಹವು ನಿಶ್ಚಯವಾಗಿದೆ ಎಂದು ತಿಳಿ. ಯಾರು ಬರಕ್ಕೆ ಪಾಂಚಾಲಿ? ನಿಮ್ಮ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನು ಗೋಪಿ ಕಾಂಗನ ವಿಲಾಸ ಪ್ರಮಗಳಲ್ಲಿ ಆ ಮಕ್ಕಳಾದ ಯುವತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದಾರಿಗೆ ಹಿಂದಿರುಗಿದಾಗಲೇ ನಾನಾಗಬಹುದೆಂದು ತಿಳಿದೆವು. ಆದರೆ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟಿದ್ದೇನೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ನಾನು ಕಟ್ಟುವುದಿಲ್ಲವೆಂದು. ಬಾಬು ಪಾಂಚಾಲಿ, ಬಾಬು ಸಮಗ್ರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನನ್ನ ಸಂಗಡ ಕದನ ಆಡುವುದಲ್ಲಿ ನಿನ್ನ ಚದುರತನ ನಾನು ಮುಗಿಸಿದ್ದನು. ಪ್ರಾಣೇಶ್ವರ, ನಿನಗೆ ನೆನಪಿದೆಯೇ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕದ ಕಾಳರಾತ್ರಿ ಎಂದು ಹೇಳಿದೆ. ಅದು ಇಷ್ಟು ಬೇಗ ಮರೆತು ಹೋಯಿತೆ ಪ್ರಿಯಾ? ಪಾಂಚಾಲಿ ಚದುರೆ ಮರುಗವದ ಪರಿಯ ಚದುರೆ, ಚದುರೆ ಮರುಗವದ ಪರಿಯ ಚದುರೆ, ಚದುರೆ ಮರುಗವದ ಪರಿಯ ಚದುರೆ. ಯಮಧರಾಣಿಗೆ ಸಮವಿದೇಶಕ್ಕೆ ಬಲಿತಾಪತಿ ಬಳಲವು ದೇಕೆ. ಯಮಧರಾಣಿಗೆ ಸಮವಿದೇಶಕ್ಕೆ ಬಲಿತಾಪತಿ ಬಳಲವು ದೇಕೆ. ಬಲವನ ತಾಪ ಬಡಯ ಪ್ರತಾಪ, ಬಲವನ ತಾಪ ಬಡಯ ಪ್ರತಾಪ, ಬಲವನ ಬಿಡಲ ಅಲ್ಲಿಯ ಕಡುವೆನ, ಛಲವನ್ನು ಬಿಡಲ ಬಲ್ಲಿಯ ಕೊಡುವೆನ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸೋರು ಆ ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನೋಡು ಅಣ್ಣ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಆಗಲೇ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿಮ್ಮಿಂದಲೇ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯೇ ಮೂಲ ಕಾರಣವೆಂದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸಾಧ್ಯವೆನಿಸಿರುವುದು. ಶಾಂತನಾಗು ತಮ್ಮ, ಶಾಂತನಾಗು. ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗೂದಲು ತಕ್ಕ ಉತ್ತರವನ್ನು ಕೊಡಬಲ್ಲದು. ಪಾಂಚಾಲಿ, ಅಗ್ರದ ಸರಿಯಾದ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ನನಗೆ ಯಾರಲ್ಲಿಯೂ ಕೋಪ ಇಲ್ಲ. ಅರ್ಜುನನ ಸಮ್ಮುಖದಿಂದ ಒಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು. ಈ ನೃತ್ಯ ದಾಸ ನೃತ್ಯ ಪಾಂಡವರ ಕಾಂತವನ್ನು ಅನುಭವಿಸಿದರು. ದರಿದ್ರರ ಭಿಕ್ಷಕರಂತೆ ಕಂಡ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡುತ್ತಿರುವ ಈ ಪಾಂಡುರಾಜೇಂದ್ರನು ನಮ್ಮ
ಈ ಅಪಮಾನವು ನಿಮಗೆ ಸರಿ ಹೋಗಬಹುದು ಅಗ್ರಜ. ಇದ್ದಕ್ಕಾಗಲಿ ನಿನ್ನನ್ನು ಮದುವೆಯಾಗಲಿ ಅರ್ಜುನನ ಸಹಾಯವನ್ನಾಗಲಿ ಎಂದಿಗೂ ನಾನು ಅಪೇಕ್ಷೆ ಪಟ್ಟವನಲ್ಲ. ನಾನು ಮತ್ತು ಈ ನನ್ನ ಗುರುಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡತಕ್ಕದ್ದು ನೀವಿನ್ನು ನಿಶ್ಚಿತರಾಗಿರಿ. ಸಂಧ್ಯಾ ಪ್ರಸ್ತಾಪವನ್ನು ಮಾಡಿ ನಾನು ನನ್ನ ಪ್ರತಿಜ್ಞೆಂತಲೇ ನಡೆಯುವುದು. ಪ್ರಿಯ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ, ಶಾಂತರಾಗು. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಮಾತಿಗೆ ಎದುರಾಡುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಇಂತಹ ಬಿರುನುಡಿಗಳಿಂದ ಪ್ರಯೋಜನವಾದರೆ ಏನು ಪಾಂಚಾಲಿ? ಏನು ಹೇಳುವ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿಯ ಯುದ್ಧವು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವೇ ದುಃಖಿಸಬೇಕಾಗುವುದು.
ಅದನ್ನು ನೀನು ತಿಳಿದಿರುವೆ. ಅದಕ್ಕಾಗಿ ನಾನು ಸಂಧಿಗೆ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನವನ್ನು ಹೊಂದಿದಿರಿ. ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗೆ ಕಳಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ನಮ್ಮ ಕುಲಬಂಧುವಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ನೋಡಿದನು. ಈ ಸಂಧ್ಯಾ ಫಲಾಫಲವು ಕೇಳೋದು ನನಗೆ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿನ್ನಿಷ್ಟ ಬಂದಂತೆ ಮಾಡು. ನಮಸ್ತೆ. ಮಾಡುತ್ತರ ಪ್ರಣಾಮ ಸ್ವೀಕರಿಸುವ ಶಾಲೆಗಳಿಗೆ ಪಂಡಿಪುತ್ರ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣ ಅಲ್ಲವೇ? ಅಂದರೆ ನಾನು ಎಲ್ಲವೂ ಸಮರ್ಪವಾಗಿ ನಡೆಯಿತು. ಪರಮಾತ್ಮ, ಸಂಧಿ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ ಇನ್ನೆಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಂತಲೇ ಅವರು ನಡೆಯಲಿ. ನಾನಾ ಮಾಡಿಬಿಡುವೆನು. ನಿಲ್ಲಿ ಸ್ವಾಮಿ, ಇಷ್ಟೊಂದು ಆತರ ಬೇಕೆ? ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇನ್ನೂ ಮುಂತಾದವರು. ಆ ದುರ್ಯೋಧನ ಕೂಡ. ಏನು ನಮಗೆ ಕೆಲಸವಿಲ್ಲ. ಆ ದುರ್ವಾಕ್ಯಗಳನ್ನು ಕೇಳಬೇಕೆಂದು ನಿಮ್ಮ ಇಚ್ಛೆ ಆಯಿತು ಕೃಷ್ಣ. ಅದನ್ನು ನೀವು ಸಾಧಿಸಿದಿರಿ. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾವ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತಿಳಿಸಿಕೊಳ್ಳೋನು. ಇಲ್ಲಯ್ಯ, ನೀನು ನಿಜವಾಗಿಯೂ ವಿಡುಂಬಪತಿಯೇ ಸರಿ. ನಿನಗಿಷ್ಟೊಂದು ಆಕ್ರೋಶ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ಹಾಳಾಗುತ್ತಿತ್ತು? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನಿನಗೆ ಪ್ರಿಯವಾದ ಸಂದೇಶವೂ ಇರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಕೃಷ್ಣ? ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದ್ರೆ ಅದರ ಉದ್ದೇಶವು ಸಂಧಿ ಅಲ್ಲ. ಬೇಗ ಹೇಳೋಣಾಗ ನಿನ್ನ ಸಂದೇಶವನ್ನು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಈ ಪರ್ಯಾಸವಾಗಿ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು. ಈಗ ನಾನು ಸಂದೇಶವಲ್ಲ. ನೀನು ಕೋಪ ಮಾಡುವುದಿಲ್ಲ ತಾನೆ? ಆಗಲಿ ಹೇಳು. ಬಿಡಯ್ಯ ಗದೆಯನ್ನ ಭೀಮಸೇನ, ಬಿಡಯ್ಯ ಗದೆಯನ್ನ. ಅರ್ಜುನ, ವ್ಯಾಘ್ರಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕೊಂಡಿಯಾ? ಅಣ್ಣ, ನಿನ್ನ ಮಾತನ್ನು ನಾನೆಂದಾದರೂ ಮೀರಿ ನಡೆದಿರುವೆನೆ? ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಬಹಳ ಪರಿಣಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಬಂಧಿಸುವುದು ಬರುವುದೇ ಇರುವ ನೋಡೋಣ. ಭೀಮಸೇನ, ಈ ಸಂಧಿಯ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನ ಹೇಳಿದಂತ ನನ್ನ ಕೈಗಳನ್ನು ಬಂಧಿಸು. ಹಬ್ಬ, ನನಗೀಗ ಸಮಾಧಾನವಾಯಿತು. ಈಗೆಲ್ಲರೂ ಕೇಳಿರಿ. ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲಾಯಿತು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದರು ಯಾರು 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 ದುರಾತ್ಮರು? ಇನ್ಯಾರು? ಆ ದುರ್ಯೋಧನನು ಆಜ್ಞೆ ಮಾಡಿದನು. ಆ ದುಶ್ಯಾಸನು ಈ ಕಾರ್ಯವೆಸಗಿದನು. ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ತಾನಿಂದ ಸಾಧ್ಯವಯ್ಯ? ಪಾಂಚಾಲಿ,
ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾವ ವಾಗ್ಯವನ್ನು ಆ ಕುನ್ನಿ ಕೌರವನು ಈಗ ಅಪಮಾನಪಡಿಸಿರುವವನೇ ಅಗ್ರಜ ದಳದಯ. ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಪಾಠವನ್ನು ಕಲಿಸುವುದೊಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿ ಕೊಟ್ಟ ಉತ್ತರವನ್ನು ಕೇಳಿ, ಒಂದು ಹೆಜ್ಜೆ ಭೂಮಿಯಲ್ಲಿ ಒಂದು ಮುಳ್ಳುವಷ್ಟು ಜಾಗವನ್ನು ಕೊಡಲು ಅವನು ಒಪ್ಪಲಿಲ್ಲ. ಅದು ದೊರಕುವುದಂತೆ ರಣರಂಗದಲ್ಲಿ ವೀರತಿಗಳ ಘೋಷದಲ್ಲಿ ಶತ್ರುಗಳ ಆತ್ಮವನ್ನು ಹೇಳೋಬಿಟ್ಟ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಯುದ್ಧ. ಬಂದು ನಿಂತಿರುವುದು ಯುದ್ಧ. ಈ ನನ್ನ ಪ್ರಯತ್ನಗಳನ್ನು ವಿಫಲವನ್ನಾಗಿ ಮಾಡಿ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರಬೇಕು, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲೆಂದು, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿರುವನೆಂದು. ನನ್ನ ಕೈಗಳನ್ನು ಬಿಡಿಸೋ ಅಣ್ಣ. ಅಗ್ರಜ, ನೀ ನಾರನ್ನ ಕೈಗಳನ್ನು ಬಿಡಿಸೋ. ಧನಂಜಯ, ನೀ ನಾರನ್ನ ಕೈಗಳನ್ನು ಬಿಡಿಸೋ. ವಾಸುದೇವ, ನೀ ನಾರನ್ನ ಕೈಗಳನ್ನು ಬಿಡಿಸೋ. ಯಾರು ಬಿಚ್ಚದಲ್ಲವೇ? ಈಗೆಲ್ಲರೂ ಕೇಳಿ ಈ ವಿಮಲೆಯನ್ನು ಈಗೆಲ್ಲರೂ ಕೇಳಿ ಈ ವಿಮಲ ಪ್ರತಿಯನ್ನು ನಾನು ವಾಯುದೇವನಂಶದಿಂದ ಜನಿಸಿದ್ದೇವಾದರೆ ಕುಂತಿ ದೇವೇ ವೀರ ಮಾತೆ ಸ್ಥಾನಪಾನ ಮಾಡಿ ಸತ್ಯವಾದರೆ ನಾಳೆ ನಡೆಯುತ್ತಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ 90 ಮಂದಿ ತಮ್ಮಂದಿರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಲಿಂದ ಪುಡಿ ಮಾಡುವೆನು. ಅನಂತರ ಆ ದ್ರೋಷಿ ದುಶ್ಯಾಸನ ನಕ್ಷತ್ರವನ್ನು ಆತನ ಅಭಿಷೇಕದಿಂದ ಈ ಪಾಂಚಾಲ ಮುಡಿಯನ್ನು ನೆನೆಸಿಕಟ್ಟಿಸುವೆನು. ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನಾನು ಅಶಕ್ತನ, ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗುವುದು ಕೃಷ್ಣ. ಇದಕ್ಕೆ ನಿನ್ನ ಪರಮ ಪಾದವೇ ಸಾಕ್ಷಿ. ಏಕೆಲ್ಲ ಕಾಡುವೆಯ ಹರಿ, ಸಾಕಿನ್ನು ಜೀವನವು ಕೊನೆಗಾಲಿಸೆಯಲಿ, ಕೊನೆಗಾಲಿಸೆಯಲಿ. ಸುಖ ಸಾಗರದೊಳಗೆ ಏಕೆ ನನ್ನ ನೂಕಿದೆ, ಸುಖ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಹಾಗೆಂದು ಜೀವನವು ಕೊನೆಗಾಣಿಸೋ ಹರಿಯೇ, ಸಾಕಿಂದು ಜೀವನವು ಕೊನೆಗಾಣಿಸೋ ಹರಿಯೇ. ಲೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಹರಿಯು ಪೇಳಿದೆಯನ್ನ ಜನನದ ರಹಸ್ಯವಾ, ಹರಿಯು ಪೇಳಿದೆಯನ್ನ
ಜನನದ ರಹಸ್ಯವ ಕುಂತಿ ದೇವಿಯು ಎಲ್ಲ ಜನನಿ ಎಂಬ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತೆಗೆಸಿ ಮನವು ಕಾತರಿಸುತ್ತಿದೆ ದ್ವೇಷವನ್ನು ತೆಗೆಸಿ ಸುಖ ಸಾಗರದೊಳಗೆ ಇನ್ನು ಜೀವನವು ಕೊನೆಗಾಲಿಸ ಹರಿಯೇ ಸಾಕಿನ್ನು ಜೀವನವು ಕೊನೆಗಾಲಿಸ ಹರಿಯೇ ಸುಖ ಸಾಗರದೊಳಗೆ ಹರಿ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ಈ ಹತಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಅಮ್ಮ, ಇದೋ ತಾಯಿ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಪುತ್ರ. ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯು? ಅಮ್ಮ, ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಕ್ಕೆ ನೂಕಿದೆ. ಅಮ್ಮ, ಕುಮಾರ, ಏಕಮ್ಮ ಕ್ಷಮಿಸಮ್ಮ, ಕ್ಷಮಿಸು. ಮಣಿಸಿದಾಚಣ ಕರುಳ ತೊರೆದು ಅಮ್ಮ, ಅಮ್ಮ, ಜನನಿ ಅಮ್ಮ, ಜನಿಸಿದ ಕ್ಷಣ ಕರುಳ ತೊರೆದು ದಿನದು ಎಸೆದು ಅಂತ್ಯ ಕೈಯಲು. ಅಮ್ಮ, ಜನಿಸಿದ ಕ್ಷಣ ಕರುಳ ತೊರೆದು ಜನದು ಎಸೆದು ಅಂತ್ಯ ಕೈಯಲು ನಾನು ಗೈದ ಅಪರಾಧವೇನು? ಅಮ್ಮ, ನಾನು ಗೈದ ಅಪರಾಧವೇನು? ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ ನದಿಯೊಳಕ್ಕೆ ನೂಕಿದೆ. ಅಮ್ಮ,
ಸೂತನೆಂಬನೆಯೋನು ಸಿಲುಕಿ ಬಹಳ ನೊಂದೆನು. ಸೂತನೆಂಬನೆಯೋನು ಮುಳುಗಿ ಬಹಳ ನೊಂದೆನು. ಹಡೆದ ಜನನಿ ಜನಕರಾರು ಎಂದು ಕಂಬನಿ ಮಿಡಿದೆನು. ಎಂದು ಕಂಬನಿ ಮಿಡಿದೆನು. ನದಿಗಳೇಕೆ ನೂಕಿದೆ ಮಾತೆಯೇ ಮಮತೆ ನದಿಗಳೇಕೆ ನೂಕಿದೆ ಅಮ್ಮ ಜನನಿ ಅಮ್ಮ ಜನನಿ. ಅಮ್ಮ, ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವು. ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನಕುಲದವನೆಂದು ಯಾಳಿಸುತ್ತಿರುವಾಗ ಹೆತ್ತ ತಾಯಿಯಾದ ನೀನು ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ, ಏಕ ಸುಮ್ಮನಾದೆ. ಹೋಗಲು ಬಿಡು ತಾಯಿ, ನೀನು ನನ್ನ ಹಿತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗಿ ಹೋಗಲು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನನ್ನು ನೋಡುವ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ? ಈ ಜೀವ
ಕುಮಾರ, ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು ಕುಮಾರ. ಬಾಲ್ಯದಲ್ಲಿ ನಾನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ನಾನು ಅದೆಷ್ಟು ಕಷ್ಟಪಟ್ಟಿರುವೆನೋ ಆ ಭಗವಂತನಿಗೆ ಗೊತ್ತು. ಕರ್ಣ, ಈ ಪ್ರಪಂಚವೆಲ್ಲವೂ ನಿನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ನೀನದೆಷ್ಟು ನೊಂದುಕೊಂಡೆಯೋ, ಮನಸ್ಸಿನಲ್ಲಿ ಅದೆಷ್ಟು ಬೆಂದೆಯೋ. ಪಾಪಿಯಾದ ನಾನೇನಪ್ಪ ಅದಕ್ಕೆಲ್ಲ ಕಾರಣಗಳು. ದಯಮಾಡಿ ನನ್ನನ್ನು ಕ್ಷಮಿಸು ಕುಮಾರ. ಎತ್ತ ತಾಯಿಯಾದ ನೀನು ಈ ರೀತಿಯೆಲ್ಲ ಮಾತನಾಡಬಾರದು ತಾಯಿ. ಬಾಲಕನಾದ ನನಗೆ ಶ್ರೇಷ್ಠರವಲ್ಲಮ್ಮ. ಅಮ್ಮ, ನಾನು ಮಾಡಿದ ಕರ್ಮಕ್ಕೆ ನೀನು ತಾನೇ ಏನು ಮಾಡಿ? ನಾನು ಹತಭಾಗ್ಯ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೆಲ್ಲವೇನುವ ಸುಕೃತಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಲಭಿಸಬೇಕು? ಕುಮಾರ, ಅಮ್ಮ, ಆದದ್ದು ಆಗಿ ಹೋಯಿತು. ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೆಡಕನ್ನು ಹಾರೈಸಬೇಡ, ಅವರಿಗೆ ಸೌಭಾತೃ ದಾನ ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ಹಾಗಲ್ಲ ಕುಮಾರ, ಅಮ್ಮ, ನಾನು ನಿನ್ನ ಹೆತ್ತ ತಾಯಿಯಪ್ಪ. ನಾನೇ ನಿನ್ನ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನುಳಿಸು ಕುಮಾರ, ಅವರನ್ನುಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ವರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯವೆಲ್ಲವೂ ನನ್ನಿಂದಲೇ ಸಾರ್ಥಕವಾಗಿರುವಾಗ, ನನ್ನನ್ನೇ ರಾಜಸ್ತಂಭವೆಂದು ನಂಬಿರುವಾಗ ಆ ಕೌರವೇಶವನ್ನು ತೊರೆಯುವುದು ನ್ಯಾಯವೇ ತಾಯಿ? ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗಿ ಹೋಗುವುದು. ಇದರಿಂದ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸಲಿ. ಇಂತಹ ಸನ್ನಿವೇಶದಲ್ಲಿ ಮಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಅಮ್ಮ, ನಿನ್ನ ಮಾತು ನಿಶ್ಚಯ. ಆದರೂ ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬೇಡವೇ ಮಗು? ಅಮ್ಮ, ಇದುವರೆಗೂ ಬಂಧು ವರ್ಗದವರು ಯಾರೆಂಬುದನ್ನು ತಿಳಿಯದೆ ವ್ಯತಪಡುತ್ತಿದ್ದ ನನಗೆ ಸಹೋದರೆಂಬ ಭಾವನೆ ನನ್ನಲ್ಲಿ ಇರಲಿಲ್ಲ. ಹೀಗಿರುವಾಗ ನೀನು ಎಳೆಯತನದಲ್ಲಿ ಮಮ ಪ್ರಾಣಯ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರಿಗೆ ಪ್ರಾಣಕ್ಕೆ ಭಯವಿಲ್ಲದು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು, ಆ ದುರ್ಯೋಧನನು ಪಾಂಡವರಿಗೆ ಕೆಡಕನ್ನೇ ಹಾರೈಸುತ್ತಿರುವಾಗ ನಾನು ಹೇಗೆ ಭಯಪಡದಿರಲಿ ಮಗು? ಹೋಗಲಿ, ನಾಳೆ ನಡೆಯುವ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು ಕಂದ. ಈ ಕರ್ಣನು ಅಂತ ನೀಚನಲ್ಲಮ್ಮ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ತನ್ನ ಪ್ರಾಣವೇ ಪ್ರಾಣದ ಪ್ರಾಣನಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನ್ಯಾಯವೇ? ಸರ್ವತಾ ಆಗಲಾರದು ತಾಯಿ. ನಾನು ಪರಾನ್ಮುಖಲಾಗಲಾರೆ. ಹೋಗಲಿ, ಯುದ್ಧ ಭೂಮಿಯಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ. ಅವರನ್ನುಳಿಸು ಕರ್ಣ, ಅವರನ್ನುಳಿಸು ಮಗನೇ. ಅಮ್ಮ, ಯಾರನ್ನಾದರೂ ಉಳಿಸುವರು. ಆ ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಿ ನಾನು. ಏನು ಹೇಳುತ್ತಿರ್ಬೇಕು ಕುಮಾರ? ಹೌದು ತಾಯಿ. ಆದರೂ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ಈ ಪ್ರಪಂಚವೇ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಬಿಡಮ್ಮ ನಿನ್ನ ಚಿಂತೆಯನ್ನು. ಏಕಯ್ಯ, ಅಮ್ಮ, ಅರ್ಜುನನ ಮೇಲೆ ಏಕಯ್ಯ ನಿನಗಿಷ್ಟೊಂದು ಆಕ್ರೋಶ. ಹೋಗಲಿ ಬಿಡು, ನಾನು ನಿನ್ನನ್ನು ಹೆಚ್ಚಿಗೆ ಬಳಲಿಸಲಾರೆನು. ಕೊನೆಯದಾಗಿ ನನ್ನದೊಂದೇ ಒಂದು ಮಾತು ನಡೆಸಿಕೊಡುವೆಯಾ ಕುಮಾರ? ಅಮ್ಮ, ಅದೇನು ಕೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ?